ಕರ್ನಾಟಕದಲ್ಲಿ ಬಿಎಸ್ವೈಗೆ ಲಿಂಗಾಯತರ ಬೆಂಬಲ ಇದೆ. ದೆಹಲಿಯಲ್ಲಿ ರೆಬೆಲ್ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಪರ ಲಿಂಗಾಯತರು ಯಾರೂ ಇಲ್ಲ. ಯಡಿಯೂರಪ್ಪ ಮೇಲಿದ್ದ ಅಭಿಮಾನ ಉಳಿದಿಲ್ಲ. ಅದು ಮುಗಿದ ಅಧ್ಯಾಯ, ಮತ್ತೆ ಮರುಕಳಿಸೋದಿಲ್ಲ. ಯಡಿಯೂರಪ್ಪರನ್ನ ಜೈಲಿಗೆ ಕಳಿಸಿದ್ದು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋದಕ್ಕೆ ನಮ್ಮ ವಿರೋಧ ಇದೆ. ಒಂದಿಬ್ರು ಪೇಮೆಂಟ್ ಸ್ವಾಮೀಜಿಗಳು ಬಿಎಸ್ವೈ ಪರ ಇದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಲಿಂಗಾಯತ ಲೀಡರ್ಗಳು ಏನಾದಾರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು. ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಸರ್, ವಿಜೇಂದ್ರ ಅವ್ರ ಹಿಂದೆನೂ ಲಿಂಗಾಯತ ಸಮುದಾಯ ಇಲ್ಲ ಅಂತೀರಾ? ಯಾರು ಇಲ್ರಿ. ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟು ಕೂಡಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.